ಹೈದರಾಲಿ ರಸ್ತೆಯಲ್ಲಿ ಈ ಹಿಂದೆ ಸುಮಾರು 50 ವರ್ಷದ 40 ಮರಗಳನ್ನು ಹನನ ಮಾಡಿ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಕಾರ್ಪೊರೇಷನ್ ವತಿಯಿಂದ ಪ್ರಯತ್ನ ನಡೆದಿದೆ. ಇಲ್ಲಿಯ ನಾಗರಿಕರ ಅಭಿಪ್ರಾಯದ ಪ್ರಕಾರ ವಾಹನಗಳ ಒತ್ತಡ ಇಲ್ಲಿ ಇರಲಿಲ್ಲ, ಅಗಲೀಕರಣದ ಅವಶ್ಯಕತೆಯೂ ಇರಲಿಲ್ಲ. ಅನಾವಶ್ಯಕವಾಗಿ 40 ಮರಗಳನ್ನು ಹನನ ಮಾಡಿರ್ತಕ್ಕಂಥದ್ದು ತುಂಬ ಲಾರದ ನಷ್ಟ ಅಂತಕ್ಕಂಥದ್ದು ಅಭಿಪ್ರಾಯ. ಪ್ರಗತಿ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡಬಾರ್ದು. ಪ್ರಗತಿ ಮತ್ತು ಪರಿಸರ ಜೊತೆಯಾಗಿಯೇ ಹೋಗಬೇಕು. ಒಂದು ಮರ ಕಡಿಯೋದ್ರಿಂದ ಸಾವಿರಾರು ಲಕ್ಷಾಂತರ ಜೀವ ಸಂಕುಲಕ್ಕೆ ಸಂಚಕಾರವನ್ನು ತಂದಂತಾಗ್ತದೆ. ಇಷ್ಟು ದೂರದಲ್ಲಿ ಮಾತ್ರ ಅಗಲೀಕರಣ ಮಾಡ್ತಿದ್ದಾರೆ, ಆದರೆ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ. ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಅಭಿಪ್ರಾಯ ಇದೆ. ಅದು ತಪ್ಪು. ಎರಡನೇದು, 40 ಮರ ಕಡಿಯೋದಕ್ಕಿಂತ ಮುಂಚಿತವಾಗಿ ಒಂದು ಮರ ಕಡಿದ್ರೆ 10 ಮರ ಸಸಿಗಳನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಿನ, ಈ ದೇಶದ ಪರಮೋಚ್ಚ ನ್ಯಾಯಾಲಯದ ಆದೇಶ ಇದೆ, ತೀರ್ಪಿದೆ. ಗಿಡಗಳನ್ನೇ ನೆಟ್ಟಿಲ್ಲ, ಎಲ್ಲೂ ಪಾಲನೆ ಮಾಡಿ ಪೋಷಣೆ ಮಾಡಿ 3 ವರ್ಷ ಆದಮೇಲೆ ಕಡಿಬೇಕು ಅಂತಿದೆ. ಕಾನೂನನ್ನು ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥವರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಇವತ್ತಿಲ್ಲಿ ಬಂದಿರತಕ್ಕಂಥದ್ದು, ಮೊದಲು 400 ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಪಾಲನೆ ಮಾಡಿ ನಂತರ ಬೇರೆ ಕೆಲಸಗಳನ್ನ ಮಾಡಿ ಅಂಥೇಳಿ ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ. ಆ ಮೂಲಕ ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯವರು ಮತ್ತು ಇತರೆ ಪರಿಸರವಾದಿಗಳು ಎಲ್ಲ ಸೇರಿ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಿದ್ದೇವೆ ಹೊರತು ಸುಸ್ಥಿರ ಅಭಿವೃದ್ಧಿಯ ವಿರೋಧಿಗಳು ನಾವು ಯಾರೂ ಕೂಡ ಅಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀವಿ. ಅದನ್ನು ಸ್ಥಗಿತ ಮಾಡಿ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಒತ್ತಾಯ ಮಾಡಿ ನಾವು 1 ಮರಕ್ಕೆ 10 ಮರ ನೆಡಬೇಕು ಅಂತಕ್ಕಂಥದ್ದಿದೆ, ನೆಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಟ್ಬಿಟ್ಟು ಮಾಡಬೇಕಾಯ್ತು. ಅವರು ಮಾಡದೆ, ನಾನು ಮೊದಲೇ ಹೇಳಿದೆ, ಕಾನೂನನ್ನು ಕಾಯ್ದೆಯನ್ನು ಅನುಷ್ಠಾನ ಮಾಡಬೇಕಾದವರೇ ಉಲ್ಲಂಘನೆ ಮಾಡ್ತಿದ್ದಾರೆ. ಇದು ತಪ್ಪು, ಘೋರವಾದ ಅನ್ಯಾಯ. ಅದನ್ನು ಪ್ರತಿಭಟನೆ ಮಾಡಲಿಕ್ಕಾಗಿಯೇ ನಾವು ಇವತ್ತು ಈ ಸ್ಥಳದಲ್ಲಿ ಸೇರಿದ್ದೀವಿ. ರಾಮಸ್ವಾಮಿ ಅಂಥೇಳಿ ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆಯ ಅಧ್ಯಕ್ಷರು.